ಸೆಟ್ ಬಗ್ಗೆ ಹೇಳ್ಬೇಕು. ಹೌದು ಹೌದು. ಸೊ ನೀವು 15 days 20 days ಶೂಟ್ ಮಾಡಿದ್ರಿ. ಸೊ ಹೇಗಿತ್ತು ಅವ್ರ ಆಕ್ಟಿವಿಟೀಸು? ಈ ಹೆಲ್ತ್ ಬಗ್ಗೆ ಮಾತಾಡ್ಬೇಕಂತ. ಸರ್ ಅದೇ ನಾನು ಮೊದಲೇ ಹೇಳಿದೆ, ದರ್ಶನ್ ಸರ್ ಸೆಟ್ಟಿಂಗ್ ಬಂದಾಗ ನಾವು ದಿನ ಮಾತಾಡ್ತಿದ್ವಿ. ನನಗೇನಂದರೆ ಒಂದು ಕೇಳಬೇಕಲ್ಲ, ನಾವೀಗ ಅವರು ಅಷ್ಟು ಫ್ಯಾನ್ ಆಗಿ ಅವಕಾಶ ಸಿಕ್ಕಿನೂ ನಿಮ್ಮ ಆರೋಗ್ಯ ಹೆಂಗಿದೆ ಅಂತ ಕೇಳದೆ ಇರೋ ಅಷ್ಟು ಸೌಜನ್ಯ ಇಲ್ದಿರೋ ವ್ಯಕ್ತಿ ನಾನಲ್ಲ. ನಾನು ಕೇಳ್ಬಿಟ್ಟೆ ಬಾಯ್ಬಿಟ್ಟು, ಸರ್ ಅದೇ ಪೇಯ್ನು ಅಂತ ಇದ್ರಲ್ಲ ಬಾಡಿದು ಹೆಂಗಿದೆ ಸರ್ ಇವಾಗ, ಇದು ಆಪ್ರೇಷನ್ ಏನಾರ ಮಾಡಿಸ್ತೀರಾ ಸರ್ ಅಂತ ಕೇಳಿದೆ. ಆವಾಗ ಅವರು ಇದನ್ನೇ ಹೇಳಿದ್ರು, ಇಲ್ಲ ಕಾರ್ತಿಕ್ ಅವರೇ, ಅದು ಪೇಯ್ನ್ ನಾನು ತೋರಿಸ್ಕೊಂಡೆ, ಅದು ನರನೋ ಒಂದು ಮಿಸ್ಟೇಕ್ ಇದೆ, ಅದನ್ನು ಆಪ್ರೇಷನ್ ಮಾಡಿಸ್ಬೋದು. ಆಪ್ರೇಷನ್ ಮಾಡಿಸಿದ್ರೆ ಒಂದಿಷ್ಟು % ಸಕ್ಸಸ್ ಆಗುತ್ತೆ, ಒಂದಿಷ್ಟು % ಸಕ್ಸಸ್ ಇಲ್ಲ ಅಂತ ಡಾಕ್ಟರ್. 100% ಅಂದರೆ ನಾನು ಮಾಡಿಸ್ಬಿಡ್ಬೋದು, ಒಂದಿಷ್ಟು % ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಇಲ್ಲ ಅಂದರೆ ಒಂದು ಲೆಗ್ ವರ್ಕ್ ಆಗಲ್ಲ, ಒಂದು ಲೆಗ್ ವರ್ಕ್ ಆಗಲ್ವಂತೆ ಸರ್. ಇದು ಅವರು ಬಾಯಾರೆ ಹೇಳಿದ್ದು, ಡಾಕ್ಟರ್ ಏನು ಅದನ್ನ ನಮ್ಗೆ ಹೇಳಿದ್ದಾರೆ. ಸೊ ಆ ಲೆಗ್ ವರ್ಕ್ ಆಗಿ ಈಗ ಅವ್ರಿಗೆ ನನಗೆಲ್ಲ ಇದೆ, ನನ್ನ ಹತ್ರ ಇದೆ, ನಾನು ರೆಸ್ಟ್ ಮಾಡ್ಬೋದು, ಏನೋ ಒಂದು ರಿಸ್ಕ್ ತಗೊಂಡು ಮಾಡ್ಬೋದು. ಬಟ್ ಇಲ್ಲಿ ನನ್ನನ್ನು ನಂಬ್ಕೊಂಡು ಸಾವಿರಾರು ಜನ ಇದ್ದಾರಲ್ಲ, ಅವ್ರಿಗೇನು ಹೇಳೋಣ? ಇಂಡಸ್ಟ್ರಿ ಅಂತ ಅಷ್ಟೇ ಅಲ್ವಲ್ಲ ಸರ್, ದರ್ಶನ್ ಸಾರನ್ನ ಡಿಪೆಂಡ್ ಆದವರು. ಅದು ಇಂಡಸ್ಟ್ರಿ ಹೊರತುಪಡಿಸಿ ಬೇರೆಯವರು ಇದಾರಲ್ಲ, ಇದರಿಂದ ಆಚೆಗಿದ್ದಾರಲ್ಲ, ಅವರಿಗೋಸ್ಕರ ಬದುಕ್ತಾ ಇದ್ದಾರೆ. ಸಿನಿಮಾ ಕತೆ ಏನು, ದುಡ್ಡು ಹಾಕೋರ ಕತೆ ಏನು, ಇನ್ವೆಸ್ಟ್ ಮಾಡಬೇಕು ಅಂತ ಇರೋರ ಕತೆ ಏನು, ಲೈಟ್ ಹಾಕೋನ್ ಕತೆ ಏನು, ಸ್ಮೋಕ್ ಹಾಕೋರ್ ಕತೆ ಏನು? ಅವ್ರು ಸಿನಿಮಾ ಮಾಡಿದ್ರೆ ವರ್ಷಕ್ಕೊಂದು 200 ದಿನ ಕೆಲಸ ಪಕ್ಕನ. ಥಿಯೇಟ್ರಿಗೆ ಬಂದ್ರೆ ಒಂದು ವರ್ಷ ಪೂರ್ತಿ ಕೆಲಸ ಇರುತ್ತೆ ಸರ್. ಥಿಯೇಟ್ರೋನಿಗೆ ಒಂದು 100 ದಿನ ಕೆಲಸ ಇದ್ರೆ, ಶೂಟಿಂಗ್ ಮಾಡೋರಿಗೆ ಒಂದು 100 ದಿನ ಕೆಲಸ ಇದ್ರೆ, ಆಚೆಗೆ ಪಬ್ಲಿಸಿಟಿಗೆ ಒಂದು 100 ದಿನ, ಅದು ಇದು ಅಂತ ವರ್ಷ ಕೆಲಸ ಇರುತ್ತೆ ಸರ್. 65 days ಮೈನಸ್ ಮಾಡೋದು 300 days ಅಂತ 300 days ಇರುತ್ತಾ? ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡಿದ್ದಾರೆ ಸರ್.